ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಚಾನೆಲಿಂದ ಸ್ವಾಗತ. ನಾವು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ. ರೈತ ಬಾಂಧವರೇ, ನಿಮಗೆ ಈಗಾಗಲೇ ಗೊತ್ತಿದ್ದಂಗೆ ನಮ್ಮ ಕೃಷಿ ಯೋಗಿ ಚಾನಲಲ್ಲಿ ಸುಮಾರು ಒಂದು 7 ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದೆಲ್ಲನೂ ನಿಮಗೆ ಕಲ್ಲಂಗಡಿ ಬಗ್ಗೆನೇ ಮಾಹಿತಿಯನ್ನು ಮೊದಲು ವಿಡಿಯೋ ಮಾಡಿಬಿಟ್ಟಿದ್ದೀವಿ. ನೀವು ಕೃಷಿ ಯೋಗಿ ಚಾನಲಲ್ಲಿ ಚೆಕ್ ಮಾಡ್ಬೋದು. ಪ್ರತಿಯೊಂದು ವಿಡಿಯೋ ಒಂದೊಂದು ಸಮಸ್ಯೆಗೆ ಸಂಬಂಧಪಟ್ಟಿದ್ದಿದೆ. ಒಂದೊಂದು ಫರ್ಟಿಲೈಸರ್ ಬಗ್ಗೆ ಇದೆ, ಅಂದರೆ ಡ್ರಿಪ್ಪಲ್ಲಿ ಏನು ಗೊಬ್ಬರ ಬಿಡಬೇಕಾಗಿರುವಂಥದ್ದು, ಮತ್ತು ಕೆಲವೊಂದು ರೋಗ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಇದೆ. ಅದರ ಜೊತೆಗೆ ಯಾವ್ಯಾವ ಸಮಯದಲ್ಲಿ ಏನು ಮಾಡಬೇಕು, ಕಲ್ಲಂಗಡಿ ಬೆಳೆಯಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದೆಲ್ಲನೂ ನಾವು ಒಂದು 7 ವಿಡಿಯೋನು ಮಾಡಿದ್ದೀವಿ. ವೈರಸ್ ಬಗ್ಗೆನೂ ಇದೆ. ಸಾಕಷ್ಟು ಜನ ರೈತರು ನಮ್ಗೆ ಕೇಳಿದರು, ಸರ್ ವೈರಸ್ ಬಂದಿದೆ ನಮ್ಮ ಪ್ಲಾಟಲ್ಲಿ ಕಲ್ಲಂಗಡಿ ಬೆಳೆಯಲ್ಲಿ, ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಕೇಳಿದಾಗ ನಾವು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀವಿ. ನೀವು ಕೃಷಿ ಯೋಗಿ ಚಾನಲಲ್ಲಿ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾತಾಡಬೇಕು ಅಂದ್ಕೊಂಡಿದ್ವಿ ಅಂತಂದರೆ, ಈ ಕಲ್ಲಂಗಡಿ ಬೆಳೆಯಲ್ಲಿ ಸ್ವಲ್ಪ ರೋಗ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಪ್ರೆಸೆಂಟ್ ಏನಿದೆ ಅಂತಂದರೆ, ಇದು ಜನವರಿ ನಡೀತಾ ಇದೆ ಇವತ್ತು. ಹಾಗಾಗಿ ಈಗ ಸದ್ಯ ಏನಿದೆ, ಈ ವರ್ಷ ನೋಡಿದರೆ ಸ್ವಲ್ಪ ಚಳಿ ಜಾಸ್ತಿ ಇದೆ ನಮ್ಮ ಕಡೆ. ಈ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಚಳಿ ಜಾಸ್ತಿ ಇದೆ. ಡಿಸೆಂಬರ್ 25, 20ರಿಂದನೂ ಈ ಜನವರಿಗೂ ಚಳಿ ವಾತಾವರಣ ಜಾಸ್ತಿ ಇರೋದ್ ಕಡೆಯಿಂದ ಏನಾಗಿದೆ ಅಂದರೆ, ಸ್ವಲ್ಪ ಮಂಜಿನ ಎಫೆಕ್ಟು ಜಾಸ್ತಿ ಇದೆ. ಈ ಇಬ್ಬನಿ ಅಂತಿರಲ್ಲ, ಇಬ್ಬನಿನೂ ಬೀಳ್ತಾ ಇದೆ. ಇದೊಂದು ಕಾರಣಕ್ಕಾಗಿ ಏನಾಗಿದೆ ಅಂದರೆ, ಯಾರ್ಯಾರು ಡಿಸೆಂಬರ್ 20ರೊಳಗೆ ಪ್ಲಾಂಟಿಂಗ್ ಮಾಡಿದಿರಲ್ಲ, ಏನಾಗಿದೆ ಅಂತಂದರೆ 20 ದಿವಸದ ಪ್ಲಾಟ್ ಇದೆ ಅದು. ಈ ಒಂದು ರೈತರಿಗೆ ಏನು ಸಮಸ್ಯೆ ಎದುರಾಗ್ತಾ ಇದ್ದಾರೆ ಅಂತಂದರೆ, ಸರ್ ನಮ್ಮದು ಕಲ್ಲಂಗಡಿ ಬೆಳೆ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಬೆಳವಣಿಗೆ ಕಡಿಮೆ ಆಗ್ತಾ ಇದೆ ಸರ್, ಯಾಕೋ ನಾವು ಹುಮಿಕ್ ಆ್ಯಸಿಡು ಬಿಟ್ಟಿದ್ದೀವಿ ಮತ್ತು ಗೊಬ್ಬರನೂ ಬಿಟ್ಟಿದ್ದೀವಿ ಸರ್ ಡ್ರಿಪ್ಪಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆದರೂ ಗ್ರೋತ್ ಆಗ್ತಾ ಇಲ್ಲ. ಇದಕ್ಕೆ ಏನು ಸಮಸ್ಯೆ ಆಗಿದೆ ಅಂತಂದರೆ, ಇದೇ ಈಗ ನಾನು ಹೇಳಿದ್ನಲ್ಲ, ಚಳಿ ಸಮಸ್ಯೆ. ಅಂದರೆ ತೇವಾಂಶ ಜಾಸ್ತಿ ಆಗ್ತಾ ಇದೆ ನಮ್ಮ ಮಣ್ಣಿನಲ್ಲಿ. ನಾವು ಏನು ನೀರು ಬಿಡ್ತೀವಲ್ಲ ಡ್ರಿಪ್ಪಲ್ಲಿ, ಅದು ಒಂದು. ಜೊತೆಗೆ ವಾತಾವರಣ ಹೆಂಗಿದೆ ಅಂದರೆ, ಟೆಂಪ್ರೇಚರ್ ಭಾಳ ಕಡಿಮೆ ಇದೆ. ಈ ವಿಂಟರ್ ಡೇಸಲ್ಲಿ ಭಾಳ ಟೆಂಪ್ರೇಚರ್ ಕಡಿಮೆ ಇರ್ತದೆ. ಸ್ಪೆಷಲಿ ಈಗ ಚಳಿ ವಾತಾವರಣ ಇರ್ತದಲ್ಲ, ಅದರಿಂದ ಟೆಂಪ್ರೇಚರ್ ಡ್ರಾಪ್ ಆಗ್ತದೆ. ಈ ಭೂಮಿಯಲ್ಲಿರೋ ಏನು ತೇವಾಂಶ ಇರ್ತದಲ್ಲ, ಅದು ಬೇಗ ಆರಿ ಹೋಗಲ್ಲ. ಇದು ನಾವು ಸಮ್ಮರಲ್ಲಿ ನೋಡಿದರೆ ಬೇಗ ಆರಿ ಹೋಗ್ತದೆ. ಅವಾಗ ನಾವು ನೀರು ಜಾಸ್ತಿ ಬಿಡ್ತೀವಿ. ಏನು ಡ್ರಿಪ್ಪಲ್ಲಿ ನೀರು ಬಿಡ್ತೀವಲ್ಲ, ಅವಾಗ ನಾವು 40 ನಿಮಿಷ 45 ನಿಮಿಷ 1 ತಾಸುವರೆಗೂ ಬಿಡ್ತೀವಿ. ಈಗ ಏನು ಮಾಡ್ಬೇಕಂತಂದರೆ, ಈ ಒಂದು ಸಮಸ್ಯೆಗೆ ನಾವು ಡ್ರಿಪ್ಪಲ್ಲಿ ಏನು ನೀರು ಬಿಡ್ತೀವಲ್ಲ, ಈಗ ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜಾಸ್ತಿ ಬಿಡ್ತಾ ಇದ್ದಾರೆ. ಅಂದರೆ ಜಾಸ್ತಿ ಸಮಯ, ಈಗ 30 ನಿಮಿಷ 40 ನಿಮಿಷ ಈ ಥರನೂ ಬಿಡ್ತಾ ಇದ್ದಾರೆ ಒಬ್ಬರು. ಅಲ್ಲೇನಾಗುತ್ತೆ ಅಂದರೆ, ತೇವಾಂಶ ಜಾಸ್ತಿ ಆಗಿಬಿಟ್ಟು ಗ್ರೋತ್ ಕಾಣಲ್ಲ. ಇಲ್ಲಿ ನೋಡ್ಬೋದು ನೀವು ಈಗ ರೈತ ಬಂದವರೆ. ಈ ರೀತಿ ಇದೆ, ಗ್ರೋತ್ ಬೇಗ ಬರ್ತಾ ಇಲ್ಲ ಅಂತಲೇ ಸಮಸ್ಯೆ ಇದೆ. ನಾವೇನು ಮಾಡ್ಬೇಕಂದ್ರೆ, ಡ್ರಿಪ್ಪಲ್ಲಿ ಏನು ನೀರು ಬಿಡ್ತೀವಲ್ಲ, ಅದು ನಾವು ವೇರಿಯೇಷನ್ ಮಾಡ್ಕೋಬೇಕು, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆದಷ್ಟು ನೀವು ಏನು ಮಾಡಿರಿ, ಒಂದು 15ರಿಂದ 20 ನಿಮಿಷ ಅಷ್ಟೇ ಡ್ರಿಪ್ಪಲ್ಲಿ ನೀರು ಬಿಡಬೇಕು. ಈ ರೀತಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಆ ತೇವಾಂಶ ಅಲ್ಲಿ ಕಟ್ಕೊಳ್ಳಲ್ಲ. ತೇವಾಂಶ ಕಟ್ಕೋತು ಅಂತಂದರೆ ಅದು ನಮಗೆ ಗ್ರೋತು ಸ್ಲೋ ಆಗಿ ಬರ್ತದೆ. ನೀವು ಎಷ್ಟೇ ಗೊಬ್ಬರ ಬಿಟ್ಟಿದ್ರೂ ಅಲ್ಲಿ ನಮಗೆ ಗ್ರೋತ್ ಕಾಣಂಗಿಲ್ಲ. ಇದೊಂದು ಸಮಸ್ಯೆ ಇದೆ. ಈ ರೀತಿ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು.